Hello everybody, this is Divyashri. Welcome to Literary Canon. In this class, we are going to continue the Indian Literature Series Part 3. Today's poet is A.K. Ramanujan. Without further ado, let's start the class. Yes. Ramanujan, born in 1929 and died in 1993. ಇವ್ರನ್ನ 60s ಪೋಯೆಟ್ ಅಂತಲೂ ಕೂಡ ಕರಿತೀವಿ. ಬಿಕಾಸ್ 60s 70sಲ್ಲಿ ತುಂಬ ಪ್ರಾಮಿನೆಂಟ್ ವರ್ಕ್ಗಳು ಬಂದಿವೆ. ಸೊ ಹಾಗಾಗಿ ಅವ್ರನ್ನ 60s ಪೋಯೆಟ್ ಅಂತಲೂ ಕೂಡ ಕರಿತೀವಿ. ಓಕೆನಾ. ಹಿಸ್ ಫುಲ್ ನೇಮ್ ಈಸ್ ಅತ್ತಿಪೇಟೆ ಕೃಷ್ಣಸ್ವಾಮಿ ರಾಮಾನುಜನ್. ಓಕೆ, ಸಮಟೈಮ್ಸ್ ದೇ ಮೇ ಆಸ್ಕ್ ಇನ್ ಯರ್ ಎಕ್ಸಾಮಿನೇಷನ್ಸ್. ಓಕೆ, ಆ್ಯಂಡ್ ಬಾರ್ನ್ ಇನ್ ಮೈಸೂರು. Awarded Padma Shri in 1976. This is very, very important. Padma Shri irbodu, Sahitya Academy irbodu. So they are very, very important. And awarded Sahitya Academy in 1999 for posthumously collection of poems called Selected Poems. Selected Poems ಅನ್ನಂತಹ ಒಂದು ವರ್ಕ್ ಇದೆ, ಕಲೆಕ್ಷನ್ ಆಫ್ ಪೋಯಮ್ಸ್. ಅದು ಪೋಸ್ಟುಮಸ್ಲಿ ಪಬ್ಲಿಷ್ ಆಗಿತ್ತು. ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. And influenced by Sangam tradition of Tamil. Okay, it's very, very important points. Okay, next, poetry collections. Okay, first one is Striders, Relations, Second Sight, and Black Hen. Okay, Striders published in 1966, Relation published in 1971, Second Sight published in 1976, Black Hen published in 1995. But it published posthumously ಅಂತ ಹೇಳ್ಬೋದು, after the death of the author. Okay, next is prose. Okay, ಇದು ಕೇಳಿದ್ರು, ಆ್ಯಕ್ಚುಲಿ ಕ್ರೊನಾಲಜಿಯಲ್ಲಿ ಕೇಳಿದ್ರು. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ PYQ ಎಟ್ ದ ಎಂಡ್ ಆಫ್ ದ ಏನು ಸ್ಲೈಡಲ್ಲಿ ನೋಡೋಣ. ಓಕೆ, ಆ್ಯಂಡ್ ಸ್ಟ್ರೈಡರ್ಸ್ ಬರೆದಿದ್ದು ಯಾರು ಅಂತ ಕೇಳಿದ್ರು ಒಂದ್ಸರಿ ಕ್ವೆಶನ್ಸನ್ನು. ದಟ್ಸ್ A.K. ರಾಮಾನುಜನ್. ನೆಕ್ಸ್ಟ್ ಪ್ರೋಸ್ ಬಂದ್ಬಿಟ್ಟು ಸ್ಪೀಕಿಂಗ್ ಆಫ್ ಶಿವ. ಓಕೆ, ಸ್ಪೀಕಿಂಗ್ ಆಫ್ ಶಿವ ಪಬ್ಲಿಷ್ಡ್ ಇನ್ 1973. ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಈ ವಚನಗಳು ಬರ್ತಾವಲ್ವ, ಯಾರ್ಯಾರು ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ದಾಸಿಮಯ್ಯ ಇವರು ಬರೆದಿರೋಂಥ ವಚನಗಳನ್ನು ಅದು ಯಾವುದ್ರಲ್ಲಿ ಬರೆದಿದ್ರು, ಕನ್ನಡದಲ್ಲಿ ಬರೆದಿದ್ರು, ಅದನ್ನು ಏನು ಮಾಡಿದ್ದಾರೆ, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಈಸ್ ಬೇಸಿಕಲಿ ಸ್ಪೀಕಿಂಗ್ ಆಫ್ ಶಿವ. ಇದು ಕೂಡ PYQ, ವಿ ವಿಲ್ ಡಿಸ್ಕಸ್ ಲೇಟರ್. ಓಕೆ, ಸೊ ಸ್ಪೀಕಿಂಗ್ ಆಫ್ ಶಿವ ಪಬ್ಲಿಷ್ಡ್ ಇನ್ 1973. ಓಕೆ, ಇದನ್ನು ಯಾರು ಟ್ರಾನ್ಸ್ಲೇಟ್ ಮಾಡಿದ್ರು? A.K. ರಾಮಾನುಜನ್. ವಚನಗಳು ಯಾರು? 4 ಸೇನ್ಸ್ ಯಾರ್ಯಾರು? ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಆಮೇಲೆ ದಾಸಿಮಯ್ಯ. ಅವರ ಏನಂತ ಹೇಳ್ತೀವಿ, ಅವರ ವಚನಗಳನ್ನು ಏನು ಮಾಡ್ತಾರೆ, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ದಿಸ್ ಈಸ್ ಬೇಸಿಕಲಿ ಸ್ಪೀಕಿಂಗ್ ಆಫ್ ಶಿವ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಫ್ U.R. ಅನಂತಮೂರ್ತಿ ಸಂಸ್ಕಾರ ಪಬ್ಲಿಷ್ಡ್ ಇನ್ 1976. ಆ್ಯಕ್ಚುಲಿ U.R. ಅನಂತಮೂರ್ತಿ ಸಂಸ್ಕಾರನ ಏನು ಮಾಡಿದ್ದಾರೆ, ಕನ್ನಡದಲ್ಲಿ ಬರೆದಿದ್ದಾರೆ, ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು ಯಾರು? ಬೇಸಿಕಲಿ A.K. ರಾಮಾನುಜನ್. ದಿಸ್ ಆಲ್ಸೋ PYQ. ಓಕೆ, ನೆಕ್ಸ್ಟ್ ನೋಡೋಣ, ಪೋಯಮ್ಸ್ ಆಫ್ ಲವ್ ಆ್ಯಂಡ್ ವಾರ್. ಓಕೆ, ಪೋಯಮ್ಸ್ ಆಫ್ ಲವ್ ಆ್ಯಂಡ್ ವಾರ್ ಪಬ್ಲಿಷ್ಡ್ ಇನ್ 1985. ಇಲ್ಲಿ ಏನಾಗುತ್ತೆ, ಪೋಯಮ್ಸ್ ವರ್ ಒರಿಜಿನಲ್ ರಿಟನ್ ಇನ್ ತಮಿಳ್, ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲೀಷ್ ಬೈ A.K. ರಾಮಾನುಜನ್. ನೋಡಿ, ಸ್ಪೀಕಿಂಗ್ ಆಫ್ ಶಿವ ಕನ್ನಡ ವಚನಗಳನ್ನು ಏನು ಮಾಡಿದ್ದು, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು. ಇದು ಪೋಯಮ್ಸ್ ಆಫ್ ಲವ್ ಆ್ಯಂಡ್ ವಾರ್ ಇದೆಯಲ್ಲ, ಇದು ಕನ್ನಡ ತಮಿಳ್ ಪೋಯಮನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರೋವಂಥದ್ದು. ನೆನ್ಪಿಟ್ಕೊಳ್ಳಿ, ಇದು 2 ಕ್ವಶನ್ಸ್ ಬಂದಿತ್ತು. ಇದು ಕೂಡ PYQ, ವಿ ವಿಲ್ ಡಿಸ್ಕಸ್ ಲೇಟರ್. ಓಕೆ, ಸೊ ಸ್ಪೀಕಿಂಗ್ ಆಫ್ ಶಿವಾದಲ್ಲಿ ಕನ್ನಡ ವಚನಗಳನ್ನು ಏನು ಮಾಡಿದ್ದು, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರೋದು. ಬಟ್ ಪೋಯಮ್ಸ್ ಆಫ್ ಲವ್ ಆ್ಯಂಡ್ ವಾರಲ್ಲಿ ಏನು ಮಾಡ್ತಾರೆ, ತಮಿಳ್ ಪೋಯಮ್ಸನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರೋವಂಥದ್ದು. ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಹೋಗೋಣ, ಎಸ್ಸೆಸ್. ಈಸ್ ದೇರ್ ಆ್ಯನ್ ಇಂಡಿಯನ್ ವೇ ಆಫ್ ಥಿಂಕಿಂಗ್ ಪಬ್ಲಿಷ್ಡ್ ಇನ್ 1990. ಓಕೆ, ಈಸ್ ದೇರ್ ಆ್ಯನ್ ಇಂಡಿಯನ್ ವೇ ಆಫ್ ಥಿಂಕಿಂಗ್. ಇಟ್ ಇಸ್ ಡಿವೈಡ್ ಇಂಟು 5 ಸೆಕ್ಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪ ಅಂತಂದರೆ, ಹೀ ಈಸ್ ಟಾಕಿಂಗ್ ಅಬೌಟ್ ಹಿಸ್ ಫಾದರ್ ಆ್ಯಂಡ್ ಹಿಮ್ಸೆಲ್ಫ್. ಇಬ್ಬರು ಕೂಡ ಮಾಡರ್ನಿಟಿಯನ್ನು ಕೂಡ ಫಾಲೋ ಮಾಡ್ತಾಯಿದ್ದೀವಿ ಆ್ಯಂಡ್ ಟ್ರೆಡಿಷ್ನಲ್ ರೂಟನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ವೆಸ್ಟರ್ನ್ ಔಟ್ಫಿಟ್ಟನ್ನು ಹಾಕ್ಕೋತೀವಿ, ಬಟ್ ನನ್ನ ಇಂಟೆನ್ಸ್ ಅಥವಾ ನನ್ನ ಐಡಿಯಾಲಜಿ ಏನಿದೆ, ಡೀಪ್ಲಿ ರೂಟೆಡ್ ಇನ್ ಇಂಡಿಯಾ. ನನ್ನ ಐಡಿಯಾ ಇರ್ಬೋದು, ನನ್ನ ಐಡಿಯಾಲಜೀಸ್ಗಳಿರ್ಬೋದು, ಅವೆಲ್ಲ ಇಂಡಿಯಾದೇ ಆಗಿರುತ್ತೆ.
ನಾನು ಹಾಕ್ಕೊಂಡಿರೋಂಥ ಡ್ರೆಸ್ಸು ವೆಸ್ಟರ್ನ್ ಔಟ್ಫಿಟ್ ಆಗಿರಬಹುದು, ಹಾಗಂತ ನಾನು ಪೂರ್ತಿ ಮಾಡರ್ನಿಟಿಯನ್ನು ನಾನು ಫಾಲೋ ಮಾಡ್ತಾ ಇಲ್ಲ, ಅಥವಾ ವೆಸ್ಟರ್ನ್ ಥಿಂಗನ್ನು ನಾನು ಫಾಲೋ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ನಾನು ಏನು ಮಾಡ್ತಾ ಇದ್ದೀನಿ, ವೆಸ್ಟರ್ನ್ ಔಟ್ಫಿಟ್ ಹಾಕ್ಕೋತಾ ಇದ್ದೀನಿ, ಬಟ್ ಇಂಡಿಯನ್ ಕೋರ್ ಐಡಿಯಾಸು ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಈವನ್ ನಾಟ್ ಓನ್ಲಿ ಹಿಮ್ಸೆಲ್ಫ್, ಅವರ ಫಾದರಿಗೂ ಕೂಡ ಅದೇ ಇತ್ತು ಅಂತ ಹೇಳ್ತಾರೆ. ಈಸ್ ದೇರ್ ಆ್ಯನ್ ಇಂಡಿಯನ್ ವೇ ಆಫ್ ಥಿಂಕಿಂಗ್. ಇದು ಕೂಡ PYQ. ಓಕೆ, ನೆಕ್ಸ್ಟ್ ನೋಡಿ, 300 ರಾಮಾಯಣಸ್, 5 ಎಕ್ಸಾಂಪಲ್ಸ್ ಆ್ಯಂಡ್ 3 ಥಾಟ್ಸ್ ಆನ್ ಟ್ರಾನ್ಸ್ಲೇಷನ್. ಓಕೆ, ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ವೆರಿ ಕಾಂಟ್ರವರ್ಷಿಯಲ್. ಇಲ್ಲಿ ಏನಪ್ಪ ಅಂತಂದ್ರೆ ಡಿಫ್ರೆಂಟ್ ವರ್ಷನ್ಸ್ ಆಫ್ ರಾಮಾಯಣ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಕೆಲವೊಂದು ವರ್ಷನ್ಸಲ್ಲಿ ಏನು ಹೇಳ್ತಾರೆ ಅಂತಂದರೆ, ರಾಮ ಮತ್ತು ಸೀತೆ ದೇವರ್ ಸಿಬ್ಲಿಂಗ್ಸ್. ಅರ್ಥ ಆಯ್ತಾ? ಅವರಿಬ್ಬರು ಸಿಬ್ಲಿಂಗ್ಸ್ ಅಂತ ಹೇಳಿ ಕೆಲವು ವರ್ಷನ್ಸಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ. ವೆರಿ ಕಾಂಟ್ರವರ್ಷಿಯಲ್ ವರ್ಕ್ಸ್ ಅಂತಲೂ ಕೂಡ ಹೇಳ್ಬೋದು. 300 ರಾಮಾಯಣಸ್, 5 ಎಕ್ಸಾಂಪಲ್ಸ್ ಆ್ಯಂಡ್ 3 ಥಾಟ್ಸ್ ಆನ್ ಟ್ರಾನ್ಸ್ಲೇಷನ್ಸ್. ನೆಕ್ಸ್ಟ್ ಪೋಯಮ್ಸಿಗೆ ಹೋಗೋಣ. ಓಕೆ, ಫಸ್ಟ್ ಒನ್, ಎ ರಿವರ್. ಓಕೆ, ಎ ರಿವರ್ ಈಸ್ ಟಾಕಿಂಗ್ ಅಬೌಟ್ ವಗೈ ರಿವರ್ ಇನ್ ಮಧುರೈ. ಮಧುರೈಯಲ್ಲಿ ಇರುವಂಥ ಒಂದು ವಗೈ ರಿವರ್ ಬಗ್ಗೆ ಮಾತಾಡ್ತಾರೆ. ಅದೇನಪ್ಪ ಅಂತಂದರೆ, ಡ್ಯೂರಿಂಗ್ ದ ರೈನಿ ಸೀಸನ್ನಲ್ಲಿ ತುಂಬ ಫ್ಲಡ್ಡೆಡ್ ಆಗುತ್ತೆ, ಮಧುರೈ ಫುಲ್ ಫ್ಲಡ್ ಆಗಿ ಹೋಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ತುಂಬ ಜನ ಮನೆ ಕಳ್ಕೊತಾರೆ, ಜೀವನ ಕಳ್ಕೊತಾರೆ. ಅದರಲ್ಲೂ ರೀಸೆಂಟ್ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಆಗಿತ್ತು. ಯಾವುದಾದ್ರು ಒಂದು ಪ್ರೆಗ್ನೆಂಟ್ ಮತ್ತು ಅವರ ಅನ್ಬೋರ್ನ್ ಚೈಲ್ಡ್ ಇಬ್ಬರು ಕೂಡ ಸತ್ತೋಗಿದ್ರು. ಸೊ ಅದ್ರ ಬಗ್ಗೆ ಆ ರಿವರಲ್ಲಿ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಬರೀ ಅದ್ರ ಬಗ್ಗೆ ಮಾತ್ರ ಮಾತಾಡಲ್ಲ, ಅದ್ರ ಜೊತೆಗೆ ಆ್ಯಟಿಟ್ಯೂಡ್ ಆಫ್ ಓಲ್ಡ್ ಆ್ಯಂಡ್ ನ್ಯೂ ಪೋಯೆಟ್ಸ್ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಅ ರಿವರ್. ನೆಕ್ಸ್ಟ್, ಆಫ್ ಮದರ್ ಅಮಾಂಗ್ ಅದರ್ ಥಿಂಗ್ಸ್. Okay, of mother among other things. It is talking about his mother. Poetನ ಮದರ್ನ ಯೂತ್ ಮತ್ತು ಮಿಡಲ್ ಏಜಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಲವ್ ಪೋಯಮ್ ಫಾರ್ ವೈಫ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. 2 ಪಾರ್ಟ್ ಬರುತ್ತೆ, ಪಾರ್ಟ್ 1 ಪಾರ್ಟ್ 2. ಲವ್ ಪೋಯಮ್ ಫಾರ್ ವೈಫ್. ಇಲ್ಲಿ ಏನಾಗುತ್ತೆ ಅಂದರೆ, ಡಿಸ್ಹಾರ್ಮನಿ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಡ್ಯೂ ಟು ದೇಯರ್ ಡಿಫ್ರೆಂಟ್ ಐಡಿಯಾಲಜೀಸ್. ಇಲ್ಲಿ ಲವ್ ಪೋಯಮ್ ಫಾರ್ ವೈಫಲ್ಲಿ ಏನು ಗೊತ್ತಾ, ಬರೀ ಲವ್ವನ್ನು ಮಾತ್ರ ಎಕ್ಸ್ಪ್ರೆಸ್ ಮಾಡಲ್ಲ, ಅದ್ರ ಜೊತೆಗೆ ಕೆಲವೊಂದ್ಸರಿ ಕ್ಲಾಶಸ್ ಬರುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಕ್ಲಾಶಸ್ ಬರುತ್ತೆ. ಯಾಕೆ ಬರುತ್ತೆ? ಬಿಕಾಸ್ ಇಬ್ರದ್ದು ಡಿಫ್ರೆಂಟ್ ಮೈಂಡ್ಸೆಟ್ ಆಗಿರುತ್ತೆ. ಇನ್ನೊಂದು ಅವ್ರು ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ, ಮದುವೆ ಆದಾಗ ಅವರ ಚೈಲ್ಡ್ಹುಡ್ ಬಗ್ಗೆ ಅವರು ಶೇರ್ ಮಾಡ್ಕೊಂಡಿರಲ್ಲ. ಹಾಗಾಗಿ ಸೊ ಅವ್ರು ಹೆಂಗೆ ಹುಟ್ಟು ಬಂದಿದ್ರು ಅಂದರೆ, ಈಗ ಲೇಡಿ ಅಂದರೆ ಲೇಡಿ ಹೆಂಗೆ ಹುಟ್ಟು ಬಂದಿದ್ರು ಅಂತ ಜೆಂಟ್ಸಿಗೆ ಗೊತ್ತಿರಲ್ಲ. ಜೆಂಟ್ಸ್ ಯಾವ ಥರ ಅಂದರೆ ಚೈಲ್ಡ್ಹುಡ್ಡಲ್ಲಿ ಯಾವ್ಯಾವ ಥರ ಪ್ರಾಬ್ಲಮನ್ನು ಫೇಸ್ ಮಾಡಿ ಬಂದಿದ್ರು ಅಂತ ಹೇಳಿ ಯಾರಿಗೆ ವಿಮೆನಿಗೆ ಗೊತ್ತಿರಲ್ಲ, ಲೇಡಿಗೆ ಗೊತ್ತಿರಲ್ಲ. ಸೊ ಇದರಿಂದ ಏನಾಗುತ್ತೆ, ಕ್ಲಾಶಸ್ ಬರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ರಿಲೇಷನ್ಸ್. ರಿಲೇಷನ್ಸ್ ಇದು ಪೋಯಟ್ರಿ ಕಲೆಕ್ಷನ್ಸಲ್ಲಿ ಬರೋಂಥ ಒಂದು ಪೋಯಮ್. ಇಲ್ಲಿ ಏನಪ್ಪ ಅಂದರೆ, ಪೋಯೆಟ್ ಅವರ ಮಗಳ ಬಗ್ಗೆ ಮಾತಾಡ್ತಾರೆ. ಅದಿನ್ನೂ ಹುಟ್ಟಿರಲ್ಲ, ಸೊ ಬಟ್ ಆ ಮಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್, ಲಾಸ್ಟ್ ಆಫ್ ದ ಪ್ರಿನ್ಸಸ್. ಓಕೆ, ನೆಕ್ಸ್ಟ್ 6th ಒನ್, ಒಬಿಚುರಿ. ನನಗೆ ಗೊತ್ತಿರೋ ಪ್ರಕಾರ PG UG ಅಲ್ಲೆಲ್ಲ ಇದ್ದಿರುತ್ತೆ ಇದು 100%. ಒಬಿಚುರಿ ಅನ್ನೋದು ಫೇಮಸ್ ಪೋಯಮ್ ಆಫ್ ಯಾರು, AK ರಾಮಾನುಜನ್ ಅಂತ ಹೇಳ್ಬೋದು. ಇಲ್ಲಿ ಟಾಕಿಂಗ್ ಅಬೌಟ್ ಹಿಸ್ ಫಾದರ್ ವೀಕ್ನೆಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ, ನಮ್ಮಪ್ಪ ತೀರೋದ್ರು, ಬಟ್ ತೀರೋದ್ರೆ ಲಾಡ್ ಆಫ್ ಡೆಪ್ಟ್, ಅಂದರೆ ಸಾಲ ಮಾಡಿ ಸತ್ತೋದ್ರು. ಒಂದಿಷ್ಟು ಹೆಣ್ಮಕ್ಳನ್ನು ಬಿಟ್ಟು ಹೋಗಿದ್ದಾರೆ, ಅವ್ರು ಮದುವೆ ಮಾಡಬೇಕು, ನನಗೆ ತುಂಬ ಸಂಕಷ್ಟ ಇದೆ, ನಂಗೆ ತುಂಬ ಕಷ್ಟ ಆಗುತ್ತೆ, ಆ ಸಾಲ ತೀರಿಸ್ಬೇಕು, ಹೆಣ್ಮಕ್ಳ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅವ್ರ ಅಪ್ಪನ ಬಗ್ಗೆ ಹೇಳ್ತಾ ಹೋಗ್ತಾರೆ ಒಬಿಚುವರಿಯಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಕಾಲಜಿ ಈಸ್ ವೆರಿ ಇಂಪಾರ್ಟೆಂಟ್, ಡೀಲ್ಸ್ ವಿತ್ ದ ನೇಚರ್. ಇಕಾಲಜಿಯಲ್ಲಿ ಏನಾಗುತ್ತೆ ಅಂದರೆ, ಪೋಯೆಟ್ನ ಅಮ್ಮಂಗೆ ಯಾವಾಗಲೂ ಮೈಗ್ರೇನ್, ತಲೆನೋವು ಬರ್ತಾ ಇರುತ್ತೆ. ಸೊ ಯಾಕೆ ಬರುತ್ತೆ ಅಂತಂದರೆ, ಫ್ರಾಗ್ರೆನ್ಸ್ ಆಫ್ ಚಂಪಕ್ ಟ್ರೀ. ಆಯಿತಾ, ಚಂಪಕ್ ಟ್ರೀಯಲ್ಲಿ ಬರೋಂತಹ ಒಂದು ಸುಗಂಧದಿಂದ ಅವರಿಗೆ ತಲೆನೋವು ಬರುತ್ತೆ. ಸೊ ಹಾಗಾಗಿ ಪೋಯೆಟ್ ಏನು ಮಾಡ್ತಾರೆ, ಡಿಸೈಡ್ ಟು ಏನು ಮಾಡ್ತಾರೆ, ಅದನ್ನು ಕಡಿಬೇಕು ಚಂಪಕ್ ಟ್ರೀ, ಇಲ್ಲಾಂದರೆ ನಮ್ಮ ಅಮ್ಮಂಗೆ ತಲೆನೋವು ಬರುತ್ತೆ ಅಂತ. ಬಟ್ ಅಮ್ಮ ಅದನ್ನ ತಡಿತಾಳೆ. ಯಾಕೆ ಅಂತಂದರೆ, ನೀವು ಈ ಥರ ಮರಗಳನ್ನು ಕಡಿತಾ ಹೋದರೆ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್ ಆಗುತ್ತೆ, ಪ್ರಕೃತಿ ನಾಶ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಡೀಪ್ಲಿ ಟಾಕಿಂಗ್ ಅಬೌಟ್ ನೇಚರ್ ಅಂತ ಹೇಳ್ಬೋದು. ನೆಕ್ಸ್ಟ್, ಲುಕಿಂಗ್ ಆ್ಯಂಡ್ ಫೈಂಡಿಂಗ್. ಓಕೆ, ಅದಾದಮೇಲೆ ಸ್ಮಾಲ್ ಸ್ಕೇಲ್ ರಿಫ್ಲೆಕ್ಷನ್ ಆನ್ ಅ ಗ್ರೇಟ್ ಹೌಸ್. ವೆರಿ ಇಂಪಾರ್ಟೆಂಟ್. ಜಸ್ಟ್ ರೀಡ್ ದ ಸಮ್ಮರಿ ಆಫ್ ದಿಸ್ ಪೋಯಮ್. ಆಯಿತಾ?
ಸೊ ಸ್ಮಾಲ್ ಸ್ಕೇಲ್ ರಿಫ್ಲೆಕ್ಷನ್ ಅನ್ನೋ ಗ್ರೇಟ್ ಹೌಸ್ ಅಂದರೆ ಕೆಲವು ಸರಿ ಇದರಲ್ಲಿ ಏನು ಮಾತಾಡಿದ್ದಾರೆ ಅಂತಂದರೆ ಕೆಲವೊಂದು ವಸ್ತುಗಳು ಮನೆಯಿಂದ ಹೋಗುತ್ತೆ, ಅವು ವಾಪಸ್ ಬರಲ್ಲ. ಆಯಿತಾ, ಈಗ ನಾವು ನೇಬರ್ಸ್ ಅಂದ್ಕೊಳ್ಳೋಣ, ಅವ್ರಿಗೇನೋ ನಾವೇನೋ ಒಂದು ಕೊಟ್ಟಿರ್ತೀವಿ, ಏನೋ ಮನೇಲಿರುವಂಥ ಫುಡ್ ಇರ್ಬೋದು ಅಥವಾ ಏನೋ ಸಕ್ಕರೆನೋ ಏನೋ ಅಂದ್ಕೊಳ್ಳಿ. ಸೊ ಅದನ್ನು ನಾವು ಕೊಟ್ಟಿರ್ತೀವಿ, ಅದು ವಾಪಸ್ ಬರೋದೇ ಇಲ್ಲ, ತಟ್ಟೆ ವಾಪಸ್ ಬರೋದೇ ಇಲ್ಲ, ನಾವು ಕೇಳಿದ ಮೇಲೆ ಅದು ವಾಪಸ್ ಬರೋದು. ಆಮೇಲೆ ಕೆಲವರು ಹೇಳ್ತಾರೆ, ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಮದುವೆ ಮಾಡಿ ಕಳಿಸಿದ್ವಿ, ಅವ್ರ ಗಂಡಂದ್ರೆಲ್ಲ ಏನಾಗ್ತಾರೆ, ಕೆಲವರು ಸತ್ತೋಗ್ತಾರೆ ಮತ್ತು ವಾಪಸ್ ಬಂದುಬಿಡ್ತಾರೆ, ತವರು ಮನೆಗೆ ಬಂದು ಸೇರ್ಕೋತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅವ್ರು ಅಂದರೆ ಒಂದಿಷ್ಟು ಅಂದರೆ ಲೈಕ್ ಮದುವೆ ಆಗಿ ಬಂದಿರೋಂಥ ಸೊಸೆ ಅವರೆಲ್ಲೂ ಹೋಗಲ್ಲ, ಅಲ್ಲೇ ಇರ್ತಾರೆ. ಸೊ ಈ ಥರ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಸ್ಮಾಲ್ ಸ್ಕೇಲ್ ರಿಫ್ಲೆಕ್ಷನ್ ಅನ್ನೋ ಗ್ರೇಟ್ ಹೌಸ್ ಬಗ್ಗೆ ಮಾತಾಡ್ತಾರೆ. ಸೊ ಯು ಮಸ್ಟ್ ನೋ ದ ಸಮರಿ ಆಫ್ ದಿಸ್ ಪರ್ಟಿಕ್ಯುಲರ್ ಪೋಯಮ್. ಆಯಿತಾ, ಸೊ ಇನ್ ಡೀಟೇಲ್ ಆಗಿ ನಂಗೆ ಗೊತ್ತಿರೋ ಪ್ರಕಾರ ಕೇಳಿಲ್ಲ ಯಾವತ್ತು. ಹಿಸ್ ಬಯೋಗ್ರಫಿ ಬಗ್ಗೆ ಕೇಳಿದ್ದಾರೆ ಆ್ಯಂಡ್ ಕೆಲವು ಎಸ್ಸೇಸ್ ಬಗ್ಗೆ, ಪ್ರೋಸ್ ವರ್ಕ್ಸ್ ಬಗ್ಗೆ ಜಾಸ್ತಿ ಕೇಳಿದ್ದಾರೆ ಇನ್ಸ್ಟೆಡ್ ಆಫ್ ಪೋಯಮ್ಸ್ಗಿಂತ. ಪ್ರೋಸ್ ವರ್ಕ್ಸ್, ಎಸ್ಸೇಸ್ ಬಗ್ಗೆ ಜಾಸ್ತಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಲೆಟ್ಸ್ ಡಿಸ್ಕಸ್ ಅಬೌಟ್ PYQ. ಇದೆಲ್ಲ UGC ನೆಟ್ PYQ ಆನ್ AK ರಾಮಾನುಜನ್ ಅಂತ ಹೇಳ್ಬೋದು. ನೋಡಿ, AK ರಾಮಾನುಜನ್, ದ ಫೇಮಸ್ ಇಂಡಿಯನ್ ಇಂಗ್ಲಿಷ್ ಪೋಯೆಟ್, ವಾಸ್ ಆಲ್ಸೋ ಎ ಫೋಟೋಗ್ರಾಫರ್, ಟ್ರಾನ್ಸ್ಲೇಟರ್, ಪೇಂಟರ್, ಕ್ಲಾಸಿಕಲ್ ಸಿಂಗರ್, ಟೀಚರ್ ಎಟ್ ದ ಯೂನಿವರ್ಸಿಟಿ ಆಫ್ ಚಿಕಾಗೋ. ಫೋಟೋಗ್ರಾಫರ್ ಅಂತೂ ಅಲ್ಲ, ಪೇಂಟರ್ ಅಂತೂ ಅಲ್ಲ, ಕ್ಲಾಸಿಕಲ್ ಸಿಂಗರ್ ಅಂತೂ ಅಲ್ಲ, ಟ್ರಾನ್ಸ್ಲೇಟರ್ ಅಂತೂ ಹೌದು. ಕರೆಕ್ಟ್ ಅಲ್ವಾ? ಟ್ರಾನ್ಸ್ಲೇಟರ್ನ ಹೇಳಿದವರು ತುಂಬ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ತಮಿಳ್ ಪೋಯಮ್ಸ್ಗಳನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಲೇಟರ್ ಈಸ್ ಕರೆಕ್ಟ್. ಅದು ಅಲ್ಲದೆ ಟೀಚರ್ ಎಟ್ ಯೂನಿವರ್ಸಿಟಿ ಆಫ್ ಚಿಕಾಗೋ. ದಿಸ್ ಇಸ್ ಕರೆಕ್ಟ್. ಓಕೆ, B and E is correct answer. Okay, next. We have the following statement are true about AK ರಾಮಾನುಜನ್. ಓಕೆ, ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಇದೆ? ಬಯೋಗ್ರಫಿ ಬಗ್ಗೆ ಕೇಳಿರೋದು. ಸೊ ಲಾಸ್ಟ್ ಟೈಮ್ ಡಿಸೆಂಬರ್ 2025 ಅಂದರೆ January 2026 ಅಂತಲೇ ಅಂದ್ಕೊಳ್ಳಿ. ಈಗ ರೀಸೆಂಟಾಗಿ 5th January ಕಂಡಕ್ಟ್ ಮಾಡಿರೋಂಥ ಎಕ್ಸಾಮ್ಸಲ್ಲೂ ಕೂಡ AK ನಾರಾಯಣ್ ಬಗ್ಗೆ ಮಾತಾಡಿದರು. ಅವ್ರ ಬಗ್ಗೆ ಕ್ವೆಶನ್ಸ್ ಏನೋ ಕೇಳಿದರು ನನಗೆ ಗೊತ್ತಿರೋ ಪ್ರಕಾರ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ AK ರಾಮಾನುಜನ್? ಓಕೆ, RK ನಾರಾಯಣ್. ಓಕೆ, ಸಾರಿ, AK ನಾರಾಯಣ್ ಅಂತಂದೆ, RK ನಾರಾಯಣ್. ಸೊ ಅವರ ಒಂದು ವರ್ಕ್ ಬಗ್ಗೆ ಕೇಳಿದರು, ಅವರ ಬಯೋಗ್ರಫಿ ಬಗ್ಗೆ ಕೇಳಿದರು ನನಗೆ ಗೊತ್ತಿರೋ ಪ್ರಕಾರ. ಸೊ ಹಾಗಾಗಿ ಯು ಮಸ್ಟ್ ನೋ ದ ಬಯೋಗ್ರಫಿ ಆಫ್ ಈಚ್ ಪೋಯೆಟ್ ಅಂತಲೂ ಹೇಳ್ಬೋದು. ನಾವೆಲಿಸ್ಟ್ ಅಥವಾ ಪೋಯೆಟ್ಸ್ ಇರ್ಬೋದು, ಡ್ರಾಮ್ಯಾಟಿಸ್ಟ್ ಇರ್ಬೋದು, ಅವ್ರದ್ದು ಬಯೋಗ್ರಫಿ ಬಗ್ಗೆ ಯು ಮಸ್ಟ್ ನೋ ಅಬೌಟ್ ಇಟ್. ಓಕೆ, ಇಲ್ಲೇನು ಹೇಳ್ತಾರೆ? ಹಿ ಈಸ್ ದ ಪೋಯೆಟ್ ಆಫ್ ದ 60s ಅಂತ ಹೇಳ್ಬೋದು. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ 60s, ಯಾಕಂದರೆ 1960s 70s ಪ್ರಾಮಿನೆಂಟ್ ಪೋಯಮ್ಸ್ಗಳು ಬಂದಿದ್ವು. ಆ ಕೆಟಗರಿಯಲ್ಲಿ ಸೇರೋಂತಹ ವ್ಯಕ್ತಿ ಯಾರು? AK ರಾಮಾನುಜನ್. ದಟ್ಸ್ ಕರೆಕ್ಟ್. His poetry draws his sustains from his awareness of Hindu heritage. ಕರೆಕ್ಟ್, ಹಿಂದೂ ಹೆರಿಟೇಜ್ ಬಗ್ಗೆನೇ ಮಾತಾಡ್ತಾರೆ. ಅವ್ರ ಪೋಯಮ್ಸ್ ಜಾಸ್ತಿ ಮಾತಾಡಿದ್ದು ಹಿಂದೂ ಹೆರಿಟೇಜ್ ಬಗ್ಗೆ, ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿದಿರ್ಬೋದು ಅಲ್ವಾ? ಸೊ ಹಾಗಾಗಿ ದಟ್ಸ್ ಕರೆಕ್ಟ್. He has a poor sense of rhythm. No, wonderful poem he has written. ಓಕೆ, ಗುಡ್ ಸೆನ್ಸ್ ಆಫ್ ರಿದಮ್ ಕೂಡ ಇದೆ ಅವರಿಗೆ. ನೆಕ್ಸ್ಟ್, ಹಿಸ್ ವರ್ಸ್ ಪೂರ್ಲಿ ಯುಟಿಲೈಸಸ್ ಅಕಮ್ ಕನ್ಸ್ಟ್ರಕ್ಟೆಡ್ ಟೆಕ್ನಿಕ್. ದಿಸ್ ಆಲ್ಸೋ ರಾಂಗ್. ಓಕೆ, ಹಿ ಯುಟಿಲೈಸಸ್ ಅಕಮ್ ಕನ್ಸ್ಟ್ರಕ್ಟೆಡ್ ಟೆಕ್ನಿಕ್ ಇನ್ ಹಿಸ್ ಪೋಯಟ್. ಅಕಮ್ ಅಂದರೆ ಏನಂದರೆ ಕ್ಲಾಸಿಕಲ್ ತಮಿಳ್ ಪೋಯಟ್ರಿ. ಇದನ್ನು ಏನು ಮಾಡಿದ್ದಾರೆ? ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಯಾವುದಕ್ಕೆ? ಇಂಗ್ಲೀಷಿಗೆ. ಸೊ ದ ಅಕಮ್ ಕನ್ಸ್ಟ್ರಕ್ಟೆಡ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕರೆಕ್ಟ್ ಅಲ್ವಾ? ಹಾಗಾಗಿ ಆನ್ಸರ್ ಯಾವುದು? ABE ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ದ ಕಲೆಕ್ಟೆಡ್ ಪೋಯಮ್ಸ್ ಆಫ್ AK ರಾಮಾನುಜನ್ ಹ್ಯಾಸ್ ಡಿವೈಡ್ ಇಂಟು 4 sections. ಅರೇಂಜ್ ದೆಮ್ ಇನ್ ದೇಯರ್ ಕ್ರೊನಾಲಜಿಕಲ್ ಆರ್ಡರ್. ಓಕೆ, ಯಾರು? ಸ್ಟ್ರೈಡರ್, ರಿಲೇಷನ್, ಸೆಕೆಂಡ್ ಸೈಟ್, ಬ್ಲ್ಯಾಕ್ ಹೆನ್. ರಿಲೇಷನ್, ಸ್ಟ್ರೈಡರ್, ಬ್ಲ್ಯಾಕ್ ಹೆನ್, ಸೆಕೆಂಡ್ ಸೈಟ್. ಸೆಕೆಂಡ್ ಸೈಟ್, ರಿಲೇಷನ್, ಬ್ಲ್ಯಾಕ್ ಹೆನ್, ಸ್ಟ್ರೈಡರ್. ಬ್ಲ್ಯಾಕ್ ಹೆನ್, ಸೆಕೆಂಡ್ ಸೈಟ್, ಸ್ಟ್ರೈಡರ್, ರಿಲೇಷನ್. ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಸ್ಟ್ರೈಡರ್ ಫಸ್ಟ್ ಬರುತ್ತೆ, ಆಮೇಲೆ ರಿಲೇಷನ್, ಆಮೇಲೆ ಸೆಕೆಂಡ್ ಸೈಟ್, ಲಾಸ್ಟ್ಗೆ ದ ಬ್ಲ್ಯಾಕ್ ಹೆನ್. ದ ಆನ್ಸರ್ ಈಸ್ A. ಓಕೆ, ನೆಕ್ಸ್ಟ್, ಇನ್ ಹಿಸ್ ಪೋಯಟ್ರಿ ಆಫ್ ಲವ್ ಆ್ಯಂಡ್ ವಾರ್. ನೋಡಿ, poems of love and war, a collection of classical Indian poems in English translation. AK Ramanujan sought to revive an ancient poetic tradition. Choose the right word. Tamil, Sanskrit, Kannada, Pali. ನಾನು ಹೇಳಿದ್ದೆ, ಪೋಯಮ್ಸ್ ಆಫ್ ಲವ್ ಆ್ಯಂಡ್ ವಾರಲ್ಲಿ ತಮಿಳ್ ಪೋಯಮನ್ನು ಏನು ಮಾಡಿದ್ದಾರೆ? ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ತಮಿಳ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಸ್ಪೀಕಿಂಗ್ ಆಫ್ ಶಿವ.
is an English translation by A.K. Ramanujan of some dash bhakti poems composed by Veerashaiva saints. ವೀರಶೈವ ಸೇಂಟ್ಸ್ ಯಾರು? ಬಸವಣ್ಣ, ಅಲ್ಲಮ್ಮ ಪ್ರಭು ಅವ್ರನ್ನೆಲ್ಲ ವೀರಶೈವ ಸೇಂಟ್ಸ್ ಅಂತ ಹೇಳ್ತೀವಿ. ಸೊ ಯಾವ ಪೋಯಮ್ಸು? ಕನ್ನಡ ಪೋಯಮ್ಸ್ ಅಲ್ವಾ. ನಾನು ಹೇಳಿದ್ದೆ ಇದು ಕೂಡ PYQ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ಹಾಗಾಗಿ ಇಟ್ಸ್ ಕನ್ನಡ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಐ ಥಿಂಕ್ ಯು ಹ್ಯಾವ್ ನಾವು ಆಲ್ರೆಡಿ A.K. ರಾಮಾನುಜನ್ ಇರ್ಬೋದು, ಆಮೇಲೆ ನಿಜಮಿಸಿಕೇಲ್ ಇರ್ಬೋದು, ಕಮಲಾ ದಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಸ್ಟಿಲ್ ಈ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ವಿ ವಿಲ್ ಡಿಸ್ಕಸ್ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ಸ್ ಆಸ್ಕ್ಡ್ ಇನ್ UGC ನೆಟ್. ಪ್ರತಿ ವರ್ಷ ಕೇಳೋಂತಹ ರೈಟರ್ಸ್ ಬಗ್ಗೆ ವಿ ವಿಲ್ ಡಿಸ್ಕಸ್ ಅಬೌಟ್ ದೆಮ್, ಆಯಿತಾ. ಸೊ ಹಾಗಾಗಿ ಏನು ಮಾಡಬೇಕು ನೀವು? ಸೊ ಜಸ್ಟ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯ್ನ್ ದಿಸ್ ಪರ್ಟಿಕ್ಯುಲರ್ ಟೆಲಿಗ್ರಾಮ್ ಚಾನಲ್. ಆ್ಯಂಡ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಸ್ ವೆಲ್ ಆ್ಯಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಸೀರೀಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. ವಿ ವಿಲ್ ಡಿಸ್ಕಸ್ ಆ್ಯಂಡ್ UGC ನೆಟ್ PYQ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬೈ ಬೈ.